ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಈ ನವರಾತ್ರಿಯಲ್ಲಿ ದೇವಿಯರ ಆರಾಧನೆ ಎಲ್ಲ ಕಡೆಗೂ ಬಹಳ ಪವಿತ್ರತೆಯಿಂದ ಸತೋಪ್ರಧಾನ ಸ್ಥಿತಿಯಲ್ಲಿ ವಿಧಿಪೂರ್ವಕವಾಗಿ ನಡೀತಾ ಹೋಗಿದೆ. ಈ ಎಲ್ಲ ದೇವಿಯರಿಗೂ ಶಿವಶಕ್ತಿಯರು ಅಂತಲೇ ಹೇಳುತ್ತೆ. ಶಿವಶಕ್ತಿಯರು ಉದ್ಭವ ಆಗಿದ್ದು ರಾತ್ರಿಯಲ್ಲಿ, ಶಿವಪರಮಾತ್ಮ ಉದ್ಭವ ಆಗಿದ್ದು ರಾತ್ರಿಯಲ್ಲಿ. ಅದಕ್ಕೆ ಶಿವರಾತ್ರಿ, ನವರಾತ್ರಿ. ಶಿವರಾತ್ರಿಯಲ್ಲೂ ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ, ಪವಿತ್ರವಾದ ವ್ರತ ಇಟ್ಕೋತಾರೆ. ನವರಾತ್ರಿಯಲ್ಲೂ ಉಪವಾಸ ಮಾಡ್ತಾರೆ. ಉಪವಾಸ ಮಾಡ್ತಾರೆ, ನವರಾತ್ರಿ 9 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಜೊತೆಗೆ ಜಾಗರಣೆ ಮಾಡ್ತಾರೆ. ಅನೇಕ ಸಾಧಕರು ರಾತ್ರಿ ಎಲ್ಲ ಮೆಡಿಟೇಷನ್ ಮಾಡ್ತಾರೆ, ಶಕ್ತಿಯನ್ನ ಆಹ್ವಾನ ಮಾಡ್ತಾರೆ, ಶಕ್ತಿಯನ್ನ ಅವೇಷಣೆ ಮಾಡ್ತಾರೆ, ಸಾಧನೆ ಮಾಡ್ತಾರೆ. 9 ದಿನಗಳ ಕಾಲ ಬಹಳ ಸಾತ್ವಿಕವಾದ ವಾತಾವರಣ ಈ ಜಗತ್ತಲ್ಲಿರುತ್ತೆ. ಜೊತೆಗೆ ರಾತ್ರಿ ಏನು ಇದು ಅಂದ್ರೆ ಅಜ್ಞಾನದ ರಾತ್ರಿ. ಈ ಶಿವಶಕ್ತಿಯರು ಯಾರು? ಈ 9 ಜನಗಳನ್ನ ನಾವೇನು ತೋರಿಸಿದೀವಿ, ಇವ್ರು ಯಾರು? ಮತ್ತೆ ಇವರಿಗೆ ಆ ರೀತಿ ಆಯುಧಗಳನ್ನ ಯಾಕೆ ತೋರಿಸಿದ್ದಾರೆ? ಮತ್ತೆ ಇವರಿಗೆಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಪ್ರಕಾರದ ವಾಹನಗಳನ್ನು ತೋರಿಸ್ತಾರೆ. ಅದೇನು? ಪರಮಾತ್ಮದನ್ನು ಸವಿಸ್ತಾರವಾಗಿ ವಿಶ್ವವಿದ್ಯಾಲಯದಲ್ಲಿ ಹೇಳಿದ್ದಾರೆ. ಈ ಶಿವಶಕ್ತಿಯರು ಯಾರು ಅಂದ್ರೆ ಪುರಾಣದಲ್ಲಿ ನಾವೆಲ್ಲ ಕೇಳಿದೀವಿ. ಯಾವಾಗ ಈ ದೈತ್ಯರು, ಅಸುರಿ ರಾಕ್ಷಸರ ಒಂದು ಉಪದ್ರವ ಜಾಸ್ತಿ ಆಗುತ್ತೆ, ಅವಾಗ ಪರಮಾತ್ಮ ಏನ್ ಮಾಡ್ತಾನೆ, ಒಬ್ಬೊಬ್ಬ ಶಿವಶಕ್ತಿಯನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿಬಿಟ್ಟು ಅವರನ್ನ ಸಂಹಾರ ಮಾಡ್ತಾರೆ. ಈಗ ಚಾಮುಂಡೇಶ್ವರಿ ನೋಡಿ, ಚಾಮುಂಡೇಶ್ವರಿದು ಅವರ ಇತಿಹಾಸದಲ್ಲಿ ಕಥೆಯನ್ನ ಬರೆದಿದ್ದಾರೆ. ಮಹಿಷಾಸುರ ಅನ್ನೋ ಒಬ್ಬ